ಒಂದು ಸಣ್ಣ ಪ್ರಕಟಣೆ ತಮಗೆ ಜ್ಞಾಪಕ ಇರೋದಾದರೆ ಕಳೆದ ವರ್ಷ ಜನವರಿ ತಿಂಗಳಲ್ಲಿ ಅಂದರೆ 24ರ ಜನವರಿ ತಿಂಗಳಲ್ಲಿ ನಾವು ಈ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂತಹ ಈ ಸಾರ್ವಜನಿಕ ವಲಯಗಳಿರ್ತಕ್ಕಂತಹ ಈ CCTV ಕ್ಯಾಮ್ರಾಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೆದಿದ್ವಿ. ಆ ಸಂದರ್ಭದಲ್ಲಿ ಬೆಂಗಳೂರು ನಗರದಲ್ಲಿ ಒಟ್ಟು 2,32,711 ಬೇರೆ ಬೇರೆ CCTV ಕ್ಯಾಮ್ರಾಗಳು ಇರ್ತಕ್ಕಂಥದ್ದು ಗೊತ್ತಾಗಿತ್ತು. ಅದಾದ ನಂತರದಲ್ಲಿ ನಾವು ಈ 2024 ಡಿಸೆಂಬರ್ ಕೊನೆಯ ವೇಳೆಗೆ ಬೆಂಗಳೂರು ನಗರದ ಈ CCTV ಕ್ಯಾಮ್ರಾಗಳ ಸಂಖ್ಯೆಯನ್ನು 5 ಲಕ್ಷಕ್ಕೆ ಹೆಚ್ಚಿಸುವುದಾಗಿ ನಾವೊಂದು ಪ್ರಯತ್ನವನ್ನು ಮಾಡೋದಾಗಿ ತಿಳಿಸಿದ್ವಿ. ಅದರಂತೆ ಈಗ ಬೆಂಗಳೂರು ನಗರ 5 ಲಕ್ಷಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಈಗ ಹೊಂದಿರುತ್ತದೆ. ಇದು ಡಿಸೆಂಬರ್ ಒಳಗಾಗಿ ಆಗಬೇಕಾಗಿತ್ತು. ಡಿಸೆಂಬರ್ ನಂತರದಲ್ಲಿ ಅಂದರೆ ಈಗ 5 ತಿಂಗಳ ನಂತರ ಅಂದರೆ 4 ತಿಂಗಳ ನಂತರ ನಾವು ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಿದ್ದೀನಿ. ಬೆಂಗಳೂರು ನಗರದ ಬೇರೆ ಬೇರೆ ಸಾರ್ವಜನಿಕ ವಲಯಗಳಲ್ಲಿ ಒಟ್ಟು ಎಲ್ಲ ಸೇರಿ 5,35,815 5,35,815 ಕ್ಯಾಮ್ರಾಗಳನ್ನು ನಾವು ಬೆಂಗಳೂರು ನಗರದಲ್ಲಿ ಈಗ ಹೊಂದಿದ್ದೇವೆ. ಪ್ರತಿ ಏನು ಸಾರ್ವಜನಿಕ ವಲಯಗಳಲ್ಲಿರ್ತಕ್ಕಂತಹ ಈ ರೀತಿಯ ಕ್ಯಾಮ್ರಾಗಳಿದ್ದಾವೆ ಅವುಗಳು ನಮ್ಮ ಪೊಲೀಸರಿಗೆ ಭಾಳ ಅನುಕೂಲವನ್ನು ಮಾಡ್ತೇವೆ. ನಾವು ದೇ ಆ್ಯಕ್ಟ್ ಆ್ಯಸ್ ಐಸ್ ಆ್ಯಂಡ್ ಇಯರ್ಸ್ ಫಾರ್ ದ ಪೊಲೀಸ್ ಡಿಪಾರ್ಟ್ಮೆಂಟ್. ಯಾವುದೇ ಒಂದು ಘಟನೆ ನಡೆದಾಗ ಅದರ ವಾಸ್ತವತೆ ಸತ್ಯಾಸತ್ಯತೆಯನ್ನು ತಿಳಿಯಲಿಕ್ಕೆ ಈ ಕ್ಯಾಮ್ರಾಗಳು ನಮಗೆ ಭಾಳ ಉಪಯುಕ್ತವಾಗಿದ್ದಾವೆ. ಈ ಕ್ಯಾಮ್ರಾಗಳೇನಿದೆ ಇದು ಬೇರೆ ಬೇರೆ ಮೂಲಗಳಿಂದ ನಾವು ಹಾಕ್ಸಿರ್ತಕ್ಕಂಥದ್ದು. ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಅಡಿಯಲ್ಲಿ ಎಲ್ಲ ಸಾರ್ವಜನಿಕ ವಲಯಗಳಲ್ಲಿ ಇರ್ತಕ್ಕಂತಹ ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿದೆ ಅವರು ಕ್ಯಾಮ್ರಾಗಳನ್ನು ಹಾಕಬೇಕಾಗ್ತದೆ. ಅದರಲ್ಲಿ ಹಾಕಿರ್ತಕ್ಕಂಥದ್ದು ಇದು ಕಾನೂನಿನ ಅಡಿಯಲ್ಲಿ ಮ್ಯಾಂಡೇಟ್ ಆಗಿರ್ತಕ್ಕಂಥದ್ದು. ಎರಡನೇದಾಗಿ ನಾವು ಸೇಫ್ ಸಿಟಿ ಪ್ರಾಜೆಕ್ಟ್ನಲ್ಲಿ ಹಾಕಿರ್ತಕ್ಕಂತಹ ಕ್ಯಾಮ್ರಾಗಳು. ಮೂರನೇದಾಗಿ ನಮ್ಮ BBMPಯವರು ಮತ್ತು ಇತರ ಸ್ಥಳೀಯ ಸಂಸ್ಥೆಗಳು ಹಾಕಿರ್ತಕ್ಕಂತಹ ಕ್ಯಾಮ್ರಾಗಳು. ನಾಲ್ಕನೇದಾಗಿ ಈ ಸ್ಥಳೀಯವಾಗಿ ಈ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಮತ್ತು ಈ ಸ್ವಂತ ಮನೆಗಳನ್ನು ಯಾರು ಹೊಂದಿರ್ತಾರೆ ಅವರನ್ನು ಕೂಡ ಮನವರಿಕೆ ಮಾಡಿಸಿ ಅವರಿಂದ ಕೂಡ ಕ್ಯಾಮ್ರಾಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಅಳವಡಿಸಲಾಗಿದೆ. ಜೊತೆಗೆ ಈ ಬೇಕರಿಗಳು, ಕಾಂಡಿಮೆಂಟ್ ಶಾಪ್ಗಳು, ಟೀ ಶಾಪ್ಗಳು ಏನಿದ್ದಾವೆ ಅವೆಲ್ಲರಿಗೂ ಕೂಡ ನಾವು ಸೂಚನೆಗಳನ್ನು ಕೊಟ್ಟು ಈ ರೀತಿ ಸಾರ್ವಜನಿಕ ವಲಯದಲ್ಲಿ ಅವರ ಅಂಗಡಿಗಳ ಮುಂದೆ ಕ್ಯಾಮ್ರಾಗಳನ್ನು ಹಾಕ್ಕೊಳ್ಳೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದು. ಈ ಎಲ್ಲ ಕ್ಯಾಮ್ರಾಗಳು ಬೆಂಗಳೂರು ನಗರದ ಒಂದು ಭದ್ರತೆಗಾಗಿ, ಸ್ಮಾರ್ಟ್ ಪೆಟ್ರೋಲಿಂಗ್ ದೃಷ್ಟಿಯಿಂದ, ಡಿಜಿಟಲ್ ನಗರ ಭದ್ರತಾ ವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ನಾವು ಏನಾದರೂ ಘಟನೆಗಳಾದಾಗ ಅದರ ಪೋಸ್ಟ್ಮಾರ್ಟಮನ್ನು ಮಾಡಲಿಕ್ಕೆ ಮತ್ತು ಸೂಕ್ತ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಇವು ಸಾಕಷ್ಟು ಸಹಕಾರಿಯಾಗಿದ್ದಾವೆ. ಇದಕ್ಕೆ ಸಹಕರಿಸಿರ್ತಕ್ಕಂತಹ ಎಲ್ಲ ಬೆಂಗಳೂರಿನ ಪ್ರಜ್ಞಾವಂತ ನಾಗರಿಕರಿಗೆ ನಾವು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ.